ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಹಿಲದ ಏನಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಹಾಗೂ ವಾರದ ಕೊನೆಯ ದಿವಸ, ಸಬ್ಬತ್ತು ದಿವಸ, ಶನಿವಾರ ದಿವಸ ಪಶ್ಚಾತ್ತಾಪ ಪಡುವಂಥ ದಿವಸವಾಗಿದೆ, ಪರಿಶುದ್ಧ ದಿವಸವಾಗಿದೆ. ಆದ್ದರಿಂದ ನಾವೆಲ್ಲರೂ ಪ್ರತಿ ಶನಿವಾರ ಪಶ್ಚಾತ್ತಾಪ ಪಟ್ಟು ನಮ್ಮನ್ನು ನಾವೇ ಪರಿಶುದ್ಧಗೊಳಿಸಲಿಕ್ಕೆ ದೇವರು ದಿವಸವನ್ನು ಕೊಟ್ಟಿದ್ದಾರೆ. ಇದನ್ನು ಯಾವಾಗಲೂ ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡು ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ದಿವಸದ ಸಂದೇಶದ ಭಾಗವು ಯೌವನಸ್ಥರೇ ಎಚ್ಚರ, 4ನೆಯ ದಿವಸ. ಯೌವನಸ್ಥರೇ ಎಚ್ಚರ, 4ನೆಯ ದಿವಸವಾಗಿದೆ. ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ, ನನ್ನ ಪರವಾಗಿ ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಕುರಿತು ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಎಲ್ಲ ಒಂದೊಂದು ಗ್ರಂಥಗಳಲ್ಲಿ ಯಾವ ಹೆಸರುಗಳಿವೆ, ಯಾವ ರೀತಿ ನಾವು ಭಿನ್ನ ಭೇದ ತರಬಾರದು. ದೇವರೊಬ್ಬನೇ, ನಾನಾ ರೀತಿಯಲ್ಲಿ. ಅದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಜಾತಿ ಮತ ಭೇದ, ದೇವರ ಬಗ್ಗೆ ಕೂಡ ಸಂಪೂರ್ಣವಾಗಿ ಯಾವ ಯಾವ ಹೆಸರುಗಳಿವೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಈಗ ಇವತ್ತು ಯಾಜಕಕಾಂಡ, ಬೈಬಲಿನಲ್ಲಿ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಓದುವಾಗ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತ ದೇವರು ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ. ಯಾರೋ ಈ ಮಾತು ದೇವರು ಹೇಳಿದ್ದು. ದೇವರು ಪರಿಶುದ್ಧರಾಗಿದ್ದಾರೆ. ಅವರಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಕೂಡ ತಪ್ಪು, ದೋಷ, ಪಾಪಗಳು ಯಾವುದೂ ಇಲ್ಲ. ಆದ್ದರಿಂದ ನಾನು ನಿಮ್ಮ ಸೃಷ್ಟಿಗೆ ಕಾರಣ ನಾನೇ. ನಿಮಗೆಲ್ಲವನ್ನು, ಪ್ರತಿಯೊಂದನ್ನು, ಅನ್ನ, ಪ್ರತಿಯೊಂದು ಭೂಮಿಯಲ್ಲಿ ಜೀವಿಸೋದಕ್ಕೆಲ್ಲವೂ ನಾನೇ ಕೊಟ್ಟು ನಿಮ್ಮನ್ನ ಸಾಕಿ ಪೋಷಿಸ್ತಾ ಇದ್ದೀನಿ. ಆದ್ದರಿಂದ ನನ್ನ ಮಾತನ್ನ ಕೇಳಿ ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾಕೆಪ್ಪ ಅಂದ್ರೆ ಇನ್ನೊಂದು ಕಡೆ ಹೇಳಿದ್ದಾರೆ, ನಾನಿದ್ದಲ್ಲಿಯೇ ನೀವು ಕೂಡ ಇರಬೇಕು, ಯಾರೊಬ್ಬರೂ ಈ ಲೋಕದಲ್ಲಿ ನಾಶವಾಗಬಾರದು ಅಂತೇಳಿ. ಅಂದರೆ ದೇವರ ಮಾತನ್ನ, ದೇವರು ದರ್ಶನ ಕೊಟ್ಟ ಮೇಲೆ, ದೇವರ ಮಾತನ್ನ ತಿಳಿಯಪಡಿಸಿದ ಮೇಲೆ, ದೇವರ ಮಾತಿಗೆ ವಿರೋಧವಾಗಿ ಹೋದರೆ ಈ ಲೋಕದಲ್ಲಿಯೂ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ಮಕ್ಕಳ ಮೇಲೆ ಕೂಡ ಪಾಪಗಳು ಬರುತ್ತವೆ. ಅದು ಮಾತ್ರವಲ್ಲ, ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ನಾವು ಪ್ರತಿಯೊಬ್ಬರು ಸತ್ತು ಸಮಾಧಿ ಆಗಲೇಬೇಕು. ಆದರೆ ನಮ್ಮ ಆತ್ಮಕ್ಕೆ ಸಾವಿಲ್ಲ. ನ್ಯಾಯ ತೀರ್ಪಿನ ದಿವಸ ಸರ್ವ ಸೃಷ್ಟಿಕರ್ತನಾದ ದೇವರು ಪರಲೋಕ ಅಂದರೆ ವೈಕುಂಠದಿಂದ, ಕೈಲಾಸದಿಂದ ಬೆಂಕಿಯ ಮಧ್ಯದಲ್ಲಿ ಲಕ್ಷಾನುಲಕ್ಷ ದೇವ ದೂತರೊಂದಿಗೆ ಬೆಂಕಿಯ ಮಧ್ಯದಲ್ಲಿ ದೇವರು ಎಲ್ಲಿ ಶಿಲುಬೆಗೆ ಏರಿಸಲ್ಪಟ್ಟು ಸಮಾಧಿ ಮಾಡಿಸಿಕೊಂಡು ಪುನರುತ್ಥಾನಗೊಂಡು ಪರಲೋಕಕ್ಕೆ ಏರಿ ಹೋದ್ರು ಅಂದರೆ ಈಗಿನ ಇಸ್ರೇಲ್ ದೇಶದ ಜೆರುಸಲೇಮ್, ಅಲ್ಲಿಗೆ ಇಳಿದು ಬರುತ್ತಾರೆ. ಅವತ್ತು ನಾವು ಪ್ರತಿಯೊಬ್ಬರು, ಪ್ರತಿ ಆದಿಮಾನವ ಸೃಷ್ಟಿಯಾದಲ್ಲಿಂದ ಅಂದರೆ ಆದಾಮನಲ್ಲಿಂದ ಕೊನೆಯವರೆಗೂ ಇದ್ದ ಪ್ರತಿಯೊಂದು ಆತ್ಮಗಳು ಅಲ್ಲಿಗೆ ಅವತ್ತು ನ್ಯಾಯ ತೀರ್ಪಿಗಾಗಿ ನಾವು ಹೋಗ್ಲಿಕ್ಕೆ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವತ್ತು ನಾವು ದೇವರೊಂದಿಗೆ ಸೇರಿ ಪರಲೋಕಕ್ಕೆ ನಾವು ಹೋಗಬೇಕಾಗಿದೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ದೇವರು ತಿಳಿಯಪಡಿಸಿದಾಗ ದೇವರ ಮಾತಿಗೆ ನಾವು ಅವಿಧೇಯರಾದರೆ, ಯಾವುದೇ ರೀತಿಯಲ್ಲಿಯೂ ಖಂಡಿತವಾಗಿ ಪರಿಶುದ್ಧರಾಗದೆ ಈ ಭೂಲೋಕದ ಜೀವನದಲ್ಲಿ ನಾವು ಮರಣ ಹೊಂದಿದ್ರೆ, ಖಂಡಿತವಾಗಿ ನಡೆದು ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮವನ್ನು ನರಕಕ್ಕೆ, ಅಗ್ನಿಕುಂಡಕ್ಕೆ ಎಸೆದು ಬಿಡುತ್ತಾರೆ, ಯಮಲೋಕಕ್ಕೆ. ಆಗ ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದು ಮಾತ್ರವಲ್ಲ, ಅಲ್ಲಿ ಆ ಶಿಕ್ಷೆ ಮುಗಿದ ಮೇಲೆ ಮತ್ತು ಮುಗಿಯಿತು ಅಂತ ಯೋಚನೆ ಮಾಡಬೇಡಿ. ಆಮೇಲೆ ಯಾವುದೋ ಒಂದು ಪ್ರಾಣಿಯ ಹೊಟ್ಟೆಯಲ್ಲಿ ನಮ್ಮನ್ನ ಮತ್ತೆ ಭೂಲೋಕಕ್ಕೆ ಕಳಿಸಿಕೊಡೋನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅದುವೇ ಇವತ್ತು ನೋಡಿ, ಎತ್ತುಗಳದು, ಕುದುರೆಗಳು, ಕತ್ತೆಗಳು, ಆನೆಗಳು, ನಾಯಿಗಳು, ಹಂದಿಗಳು, ನಾನಾ ಥರದ ಪ್ರಾಣಿಗಳು ಶಿಕ್ಷೆ ಪಡುವಂಥದ್ದು ಅದುವೇ ಆಗಿದೆ. ಅದಕ್ಕೆ ಅವರಿಗೆ ಬಾಯಿ ಬರುವುದಿಲ್ಲ, ಆದರೆ ಎಲ್ಲವೂ ಅವರಿಗೆ ಗೊತ್ತಿರ್ತದೆ. ಅದರಲ್ಲಿ ಅವರಿಗೆ ಮಾತಾಡೋಕ್ಕೆ ಬಾಯಿ ಬರದಾಗೆ ದೇವರು ಮಾಡಿದ್ದು. ಅದಕ್ಕೆ ಅಲ್ಲಿ ಕೂಡ ಪಶ್ಚಾತ್ತಾಪ ಪಟ್ಟು ಅವರು ಪರಿಶುದ್ಧರಾಗಲಿಕ್ಕೆ. ಹಾಗೆ ಅವರಿಗೆ ಎಲ್ಲ ವಿಷಯ, ಪ್ರತಿಯೊಂದು ವಿಷಯ, ಯಾರು ಸಾಯ್ತಾರೆ, ಯಾರು ಏನಾಗ್ತದೆ, ಯಾವಾಗ ಇಲ್ಲಿ ಜಲ ಬರ್ತದೆ, ಯಾವಾಗ ಇದು ಅಲ್ಲಲು ಕಲ್ಲಲು ಆಗ್ತದೆ,
ಜಲಪ್ರಳಯ ಆಗ್ತದೆ, ಬೆಟ್ಟಗಳು ಜರಿತವೆ, ಪ್ರತಿಯೊಂದು ಗೊತ್ತು. ಅದಕ್ಕೆ ನೋಡಿ ನಾವು ಒಂದೊಂದ್ಸಲ ಮಾಧ್ಯಮದಲ್ಲಿ ಕೂಡ ಇದನ್ನು ನೋಡ್ತೇವೆ. ಯಾವ್ದಾರೊಂದು ಊರಿಗೆ ಕಂಟಂಗ ಬರೋಕ್ಕೆ ಮೊದಲು ದನಗಳು ಕೂಗೋದು, ನಾಯಿಗಳು ಕೂಗೋದು, ಪಕ್ಷಿಗಳು ಕೂಗೋದು, ಈಗ ಹಿಂದೆ ಕೂಡ ಇದನ್ನೆಲ್ಲ ನಾವು ಕೇಳಿದ್ದೇವೆ. ಅವರಿಗೆಲ್ಲ ಗೊತ್ತಿದೆ ಇದು ಯಾರಾಗಿದ್ದಾರೆಲ್ಲ ಮನುಷ್ಯನ ಆತ್ಮವೇ ಆಗಿದೆ. ಅಲ್ಲಿ ಯಮಲೋಕದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಿ ಆದ ಮೇಲೆ ಆಮೇಲೆ ಭೂಲೋಕಕ್ಕೆ ಪ್ರಾಣಿಗಳ ಹೊಟ್ಟೆಯಲ್ಲಿ ಕಳಿಸಿಬಿಡ್ತಾನೆ. ಹಾಗೆ ನೋಡಿ ನಾಯಿಗಳಿಗೂ ಹೊಡೆಯೋದು, ಬಡಿಯೋದು, ಬಿಸಿನೀರು ಚೆಲ್ಲೋದು, ಕೈ ಮುರಿಯೋದು, ಕಾಲು ಮುರಿಯೋದು, ಪ್ರತಿ ಒಂದು ಪ್ರಾಣಿಗಳಿಗೆ ಬರುವ ಕಷ್ಟ, ಸಂಕಟ, ದುಃಖಗಳು ನಮಗೆ ಗೊತ್ತು ಇದ್ದೇ ಇದೆ. ಅದು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪ. ಇದಕ್ಕೆ ನಾವು ಗುರಿಯಾಗಬಾರದು. ಅದಕ್ಕೆ ದೇವರು ಹೇಳಿದ್ದು, ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ. ನನ್ನ ಮಾತನ್ನು ಕೇಳಿ ಹಿಂದಿನ ಜೀವಿತ ನಿಮ್ಮದು ಏನು ಆಗಿ ಹೋಯಿತು ಅದು ಯೌವನ ಪ್ರಾಯದಲ್ಲಿ ಬಹಳ ಎಚ್ಚರವಾಗಿರಿ. ಅದಕ್ಕೆ ಹೇಳಿದ್ದು ಯೌವನಸ್ಥರೇ ಎಚ್ಚರ ಅಂತ. ಹಿಂದೆ ನಾವು ಇದನ್ನು ಮೊದಲನೇ ದಿವಸ ಕೂಡ ಒಂದು ವಚನವನ್ನು ಓದಿಕೊಂಡಿದ್ದೇವೆ. ಭಗವಂತ ಪರಮಾತ್ಮನ ಮಾತನ್ನ, ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ. ಒಂದು ವೇಳೆ ಹಾಗೆ ಮಾಡಿದರೆ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಇಲ್ಲಿ ಜೀವಿಸಬೇಕಾಗ್ತದೆ. ಕಡೆಗೆ ನಮ್ಮ ದೇವರಿಂದ ಬಂದ ಜೀವ ವಾಪಸ್ ನರಕಕ್ಕೆ ಹೋಗ್ಲಿಕ್ಕೆ ಕಾರಣವಾಗ್ತದೆ ಎಂಬುದಾಗಿ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಹಾಗೆ ಇದು ನನ್ನ ಜೀವಿತದಲ್ಲಿ ಕೂಡ ನಾನು ಹಿಂದೆ ಸಾಕ್ಷಿ ಕೂಡ ಕೊಟ್ಟೆ. ಈ ಮೊನ್ನೆ ದಿವಸ ಮಾತು ಕೇಳದೆ ಹೋದಾಗ ದೇವರು ಮತ್ತೆ ಅಲ್ಲಿ ಏನು ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ, ಇನ್ನೊಬ್ಬರ ಮೂಲಕ ತಿಳಿಪಡಿಸ್ತಾರೆ. ಆಗ ಬಹಳ ಎಚ್ಚರಗೊಳ್ಳಬೇಕಾಗಿದೆ ನಾವು. ಆಗ ಏನಾಗಬೇಕು, ಇಲ್ಲಿ ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ. ಯಾರೊಬ್ಬರೂ ನಾಶವಾಗುವುದು ದೇವರಿಗೆ ಇಷ್ಟ ಇಲ್ಲ. ಯಾರೊಬ್ಬರೂ ನಾಶವಾಗಬಾರದು ಅಂತೇಳಿ ತಿಳಿಸುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದರಲ್ಲಿ 2 ಥರದ ಆಯ್ಕೆ ಇದೆ. ಒಂದು ತಾಯಿ ಗರ್ಭದಿಂದಲೇ ಆರಿಸಿಕೊಳ್ತಾ ಇದ್ದಾರೆ, ಅವರನ್ನು ದೇವರೇ ನಡೆಸ್ತಾ ಹೋಗ್ತಾರೆ. ಯಾವುದೇ ಕಷ್ಟ, ಸಂಕಟ, ದುಃಖ ಯಾರಿಂದ ಬಂದರೂ ದೇವರು ಅವರನ್ನು ಬಿಡುವುದಿಲ್ಲ. ಇನ್ನೊಂದು ಲೋಕದಿಂದ ಆರಿಸಿಕೊಳ್ಳುವಂಥದ್ದು, ನಾಶವಾಗಬೇಡಪ್ಪ ಅಂತ ಈಗ ನನ್ನ ಮೂಲಕ ಯಾವ ರೀತಿ ತಿಳಿಸ್ತಾರೋ ಅದೇ ಮೂಲಕ. ಆಗ ಒಂದು ವೇಳೆ ಅವರು ಕೇಳಿ ಹೌದು ಅಂತ ದೇವರ ಬಳಿಗೆ ಬಂದರೆ ಖಂಡಿತವಾಗಿ ಆಶೀರ್ವಾದ ಹೊಂದಿಕೊಳ್ತಾರೆ. ಇಲ್ಲದ್ರೆ ಏನೇ ಆದರೂ ಅವರ ಹಿಂದಿನ ಜೀವಿತ ಅವರು ಬಿಡದೆ ಹೋದರೆ, ಅವರ ಗರ್ವ, ಅಹಂಕಾರ, ಹಠ, ಮಾರಿತನ ಬಿಡದೆ ಹೋದರೆ ಖಂಡಿತವಾಗಿ ಅವರ ಜೀವಿತ ಬದಲಾಗುವುದಿಲ್ಲ. ಖಂಡಿತವಾಗಿ ದೇವರ ಸಹಾಯವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಇದರ ಅರ್ಥ. ಅದಕ್ಕೆ ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರು ಯಾರ ಕಿವಿಗೆ ಬೀಳ್ತದೋ ಆಗಲ್ಲಿ ಪರಿಶುದ್ಧರಾಗಬೇಕು. ಅದಕ್ಕೇನು ವಿಶೇಷವಾಗಿ ಯೋಚನೆ ಮಾಡಬೇಕಾಗಿಲ್ಲ. ದೇವರ ವಾಕ್ಯವನ್ನು ಕೇಳಿ ಮುಂದೆ ಪರಿಶುದ್ಧರಾಗುವುದಷ್ಟೇ ದೇವರ ನಮಗೆ ಸ್ತೋತ್ರ. ಅದನ್ನೇ ಇಲ್ಲಿವರೆಗೆ ಕೂಡ ತಿಳಿಯಪಡಿಸಿದ್ದು, ಈಗ ಪಡಿಸ್ತಾ ಇರುವುದು ಕೂಡ ಅದುವೇ. ಈಗ ಇನ್ನೊಂದು ವಚನ ಏನು ಬರೆಯಲ್ಪಟ್ಟಿದೆಪ್ಪ ಅಂದರೆ, ನಿನ್ನ ದೇಹವೇ 1 ಕೊರಿಂಥಿಯರಿಗೆ 3ನೇ ಅಧ್ಯಾಯ 16ನೇ ವಚನ. ಇದು ಬೈಬಲ್ ವಚನ. ಇದನ್ನು ಬಸವಣ್ಣ ಕೂಡ ಹೇಳಿದ್ದಾರೆ. ಪ್ರತಿ ಒಂದು ವೇದಗಳಲ್ಲಿ, ಗ್ರಂಥಗಳಲ್ಲಿ ಕೂಡ ಇದುವೇ. ನಿನ್ನ ದೇಹವೇ ದೇವಾಲಯ ಅಂತ. ಆಗ ಯಾರಿಗೆ ದೇವರು ವಾಸ ಮಾಡುವ ಸ್ಥಳ ಯಾವುದು? ನಮ್ಮ ಶರೀರವಾಗಿದೆ. ಯಾವುದೇ ದೇವಸ್ಥಾನದಲ್ಲಿ, ಯಾವುದೇ ಗುಡಿಗಳಲ್ಲಿ ದೇವರು ವಾಸ ಮಾಡುವುದಿಲ್ಲ. ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡಲಿ, ಎಷ್ಟೇ ಬೆಳ್ಳಿ, ಬಂಗಾರ, ವಜ್ರ, ವೈಡ್ಯೂರ ಹಾಕಲಿ, ಇಂಥ ಮಂತ್ರ ಮಾಡಲಿ, ಏನೇ ಮಾಡಲಿ, ಎಂಥ ಹೋಮ ಮಾಡಲಿ, ಅಲ್ಲಿ ಖಂಡಿತವಾಗಿಯೂ ದೇವಸ್ಥಾನ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಉದಾಹರಣೆಗೆ ಹಿಂದೆ ಕೊರೋನಾ ಬಂತು. ಆ ಕೊರೋನಾ ಬಂದಾಗ ದೇವಸ್ಥಾನ ಎಲ್ಲ ಬಾಗಿಲು ಹಾಕಿದ್ರು. ಆಗ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಬಾಗಿಲು ಹಾಕಿಕೊಂಡು ಒಳಗಡೆ ಕೂತ್ಕೊಳ್ಸಕ್ಕಾಗ್ತದ? ದೇವರು ಅದರೊಳಗೆ ಇದ್ದಾರಾ? ಇಲ್ಲ. ಆಮೇಲೆ ಏನಾಯ್ತು, ಎಲ್ಲ ದೇವಸ್ಥಾನಗಳಿಗೆ ಸ್ಪ್ರೇ ಮಾಡಿದ್ರು. ಏನು ಅದು ಗಿಡ ಮರಗಳ ಸ್ಪ್ರೇ ಮಾಡೋಕ್ಕೆ? ದೇವರಿಗೆ ಸ್ಪ್ರೇ ಮಾಡಬೇಕಾ? ಇಲ್ಲ. ಈ ಕೊರೋನಾ ಯಾರಿಂದ ಬಂತು? ದೇವರಿಂದ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯ ಮಾಡಿದ ಅಪರಾಧಕ್ಕಾಗಿ ಮನುಷ್ಯರಿಗೆ ಬಂದಂಥ ಶಿಕ್ಷೆಯಾಗಿದೆ ಇದು ದೇವರದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿ ಏನಾಗಿದೆ, ನಿನ್ನ ದೇಹವೇ ದೇವಾಲಯ. ಇನ್ನೊಂದು ಕಡೆಗೂ ಬರೆಯಲ್ಪಟ್ಟಿದೆ, ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ. ಬೆಳ್ಳಿ, ಬಂಗಾರ, ಕಬ್ಬಿಣ ಇದ್ದ ವಸ್ತುಗಳಲ್ಲಿ, ದೇವಾಲಯಗಳಲ್ಲಿ ನಾನು ವಾಸ ಮಾಡುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ನಿನ್ನ ದೇಹವೇ ದೇವಾಲಯ ಎಂಬುದಾಗಿ. ಈಗ
ಉದಾಹರಣೆಗೆ ಎಷ್ಟೋ ಕೋಟಿ 300-400 ಕೋಟಿ ಖರ್ಚು ಮಾಡಿಕೊಂಡಿತ್ತು ಸರ್ಕಾರದವರು, ಆದರೂ ಕೂಡ ದೊಡ್ಡ ದೊಡ್ಡ ಆ ಮಂದಿರ ಈ ಮಂದಿರ ದೇವಸ್ಥಾನ ಅಂತೇಳಿ ಕಟ್ತಾರೆ. ಅದು ಏನಾದ್ರಲ್ಲಿ ಒಡೆದು ಹೋಯ್ತು, ಬಿದ್ದು ಹೋಯಿತು, ಜಲಪ್ರಳಯದಲ್ಲೇ, ಸುನಾಮದಲ್ಲಿಯೋ, ಸಿಡಿಲು ಬಡ್ದೋ, ಏನೋ ಆಯಿತು ಅಂತ ಇಟ್ಕೊಳ್ಳೋಣ, ನಮ್ಮ ಶರೀರಕ್ಕೆ ಏನಾದರೂ ನೋವಾಗ್ತದಾ? ಖಂಡಿತವಾಗಿ ನೋವು ಆಗುವುದಿಲ್ಲ. ಅದೇ ನಮ್ಮ ಶರೀರಕ್ಕೆ ಏನಾದರೂ ಒಂದು ಕಡ್ಡಿ ಚುಚ್ಚಿದರೆ, ಸಣ್ಣ ಒಂದು ಗಾಯ ಆದರೆ ಎಷ್ಟು ನೋವಾಗ್ತದೆ. ಕಾರಣ ಅಲ್ಲಿ ದೇವರ ಜೀವ ಇಲ್ಲ. ದೇವರೊಂದು ಜೀವ ಇರೋದು ನಮ್ಮ ಶರೀರದಲ್ಲಿ. ನಮ್ಮ ಜೀವವೇ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಿನ್ನ ದೇಹವನ್ನು ನೀನು ಶುದ್ಧಗೊಳಿಸಿಕೋ. ಆ ದೇವಾಲಯವನ್ನು ಗುಡಿಸಿ ಮಾಡಿ, ನೀರು ಹೊಯ್ದು ಅಭಿಷೇಕ ಮಾಡಿ, ಆ ಕಲ್ಲಿಗೆ ಅಭಿಷೇಕ ಮಾಡಿ, ಎಷ್ಟೋ ಹಾಲು ಇದು ಬೆಣ್ಣೆ ತುಪ್ಪವನ್ನು ತಗೊಂಡೋಗಿ ಸುರೀರಿ, ಏನೂ ಪ್ರಯೋಜನ ಇಲ್ಲ. ಅದರಿಂದ ಏನು ಆಗುವಂಥದ್ದು ಕೂಡ ಏನೂ ಇಲ್ಲ. ಹಾಗೆ ಮಾಡಿ ಅದರಲ್ಲಿ ಒಂದು ವರ್ಗದ ಜನರು ಮಾತ್ರ ಚೆನ್ನಾಗಿ ತಿಂದು ಅವರ ಜೀವನವನ್ನು ಸಾಗಿಸಿಕೊಳ್ತಾ ಇದ್ದಾರೆ, ಗಂಟೆ ಮಣಿ ಆಡಿಸಿಕೊಂಡು. ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ನಿನ್ನ ದೇಹವೇ ದೇವಾಲಯ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಮ್ಮ ಶರೀರವೇ ಏನಾಗಿದೆ? ನಿಜವಾದ ದೇವರಿಗೆ ದೇವಾಲಯ. ಹಾಗೆ ನಮ್ಮ ದೇವರು ನಮ್ಮ ಶರೀರದಲ್ಲಿ ವಾಸ ಮಾಡೋದರಿಂದ, ನಮ್ಮ ಶರೀರ ದೇವಾಲಯವಾಗಿದ್ದರಿಂದ ದೇವರ ಮಾತನ್ನು ಕೇಳಿ ವಿಧೇಯರಾಗಿ ನಾವು ಪರಿಶುದ್ಧಗೊಳಿಸಿಕೊಳ್ಳಬೇಕು. ಇದಕ್ಕೆ ತೀರ್ಪು ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲಿ 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿ ಎಂದು ನಿನಗೆ ತಿಳಿಯೋದೋ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇಲ್ಲಿ ನಿನ್ನ ದೇಹ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ, ನಿಮ್ಮ ದೇಹವೇ ದೇವಾಲಯ, ಆದರೆ ನಿಮ್ಮ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿ ಎಂಬುದು ನಿಮಗೆ ತಿಳಿಯೋದೋ. ಪವಿತ್ರಾತ್ಮ ಅಂದರೆ ಪರಮಾತ್ಮ, ಪರಿಶುದ್ಧ ಆತ್ಮ. ಪರಮ ಪ್ಲಸ್ ಆತ್ಮ ಅಂದರೆ ಶುದ್ಧವಾದ ಜೀವ ಅಂತ ಬೈಬಲಲ್ಲಿ. ಪವಿತ್ರಾತ್ಮ ಅಂತ ಇದೆ, ನಮ್ಮ ಸಂಸ್ಕೃತದಲ್ಲಿ ಪರಮಾತ್ಮ, ಭಗವಂತ ಅಂತ ಮೊನ್ನೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ನಾನಾ ಥರದ ಹೆಸರುಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿನ್ನ ದೇಹ ಪವಿತ್ರ ಆತ್ಮರಿಗೆ ಗರ್ಭಗುಡಿ. ಗರ್ಭಗುಡಿ ಅಂದರೆ ವಿಶೇಷವಾಗಿ ವಾಸ ಮಾಡುವ ಒಂದು ಸ್ಥಳವಾಗಿದೆ. ಅದು ನಿನಗೆ ಗೊತ್ತಿಲ್ಲವೋ ಆಗ ಹೇಗೆ ದೇವರು ವಾಸ ಮಾಡ್ತಾರೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾದ್ರೆ, ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ, ಇದು ಬೈಬಲ್ ಓದೋರಿಗೆಲ್ಲ ಗೊತ್ತಿದೆ. ಹಿಂದೆ ನಾನು ಕೂಡ ಅದನ್ನು ದೇವರ ನಾಮದಲ್ಲಿ ದೇವರ ಆಶೀರ್ವಾದದಿಂದ ಬಹಳ ಸಲ ತಿಳಿಯಪಡಿಸಿದ್ದೇನೆ. ಆ ದೇವರು 5 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ 6ನೇ ದಿವಸದಲ್ಲಿ ಮನುಷ್ಯನನ್ನು ಏನು ಮಾಡಿದರು? ಏದೇನ್ ತೋಟ ಅಂದರೆ ಪರಿಶುದ್ಧವಾದ ಭೂಮಿ. ಇದು ಒಂದು ಭೂಲೋಕದ ಉತ್ತರ ಭಾಗದಲ್ಲಿ ಕಡೇ ಭಾಗ, ಅಲ್ಲಿವರೆಗೆ ಇವತ್ತು ಮನುಷ್ಯ ತಲುಪಕ್ಕೆ ಆಗುವುದು ಕೂಡ ಇಲ್ಲ, ಕಂಡು ಹಿಡಿದಿಲ್ಲ, ಇನ್ನು ಮುಂದೆ ಕಂಡು ಹಿಡಿಯಕ್ಕೆ ಆಗುವುದೂ ಇಲ್ಲ ಅಂತ ಒಂದು ಸ್ಥಳ. ಅದು ಏನು ಇರಲಿ, ಅಲ್ಲಿ ಏನು ಮಾಡಿದ್ರು, ಅಲ್ಲಿಗೆ ಇವತ್ತು ಕೂಡ ಪರಲೋಕದಿಂದ ದೇವರ ದೂತರು ಇಳಿತಾ ಇದ್ದಾರೆ, ಹೋಗ್ತಾ ಇರ್ತಾರೆ. ಅಲ್ಲಿಂದಲೇ ಭೂಮಿಯ 4 ಕಡೆಗೂ ಕೂಡ ಏನಾಯಿತು? ಆಶೀರ್ವಾದ ಹೊರಟು ಬಂದಿದ್ದು. ಇರಲಿ. ಹಾಗೆ ಏನು ಹೇಳಿದ್ರು? ನಿನ್ನ ದೇಹ ಪವಿತ್ರಾತ್ಮೆಯ ಗರ್ಭಗುಡಿ ಎಂದು ನನಗೆ ತಿಳಿಯೋದು. ಅಲ್ಲಿ ಏನು ಮಾಡಿದ್ರು? ಆದಿ ಮಾನವನನ್ನು ದೇವರು ಮಣ್ಣಿನಿಂದ ಉಂಟು ಮಾಡಿದ್ರು. ಇವತ್ತಿಗೆ ನಮ್ಮ ಶರೀರ ಹೇಗಿದೆಯೋ ಅದೇ ರೀತಿಯಲ್ಲಿ ಅವರು ಉಂಟು ಮಾಡಿದ್ರು. ನೋಡಿ, ಆ ದೇವರು ಸರ್ವವನ್ನು ಸೃಷ್ಟಿ ಮಾಡಿದಂಥ ಬೆಂಕಿಯ ರೂಪವಾದಂಥ ದೇವರು, ವಾಣಿಯಾದಂಥ ದೇವರು, ಶಬ್ದವಾದಂಥ ದೇವರು, ಗಾಳಿಯ ರೂಪವಾದಂಥ ದೇವರು, ಇವರು ಕೂಡ ಮನುಷ್ಯನ ಅವತಾರವೆತ್ತಿ ಬಂದರು. ಆ ಬಂದ ಮೇಲೆ ಪ್ರಥಮ ಮಾನವನ್ನು ಅವರು ಸೃಷ್ಟಿ ಮಾಡಿದ್ರು. ಹಾಗೆ ಇವತ್ತು ನಮ್ಮ ಶರೀರ ಹೇಗಿದೆಯೋ ಹಾಗೆ ಮಣ್ಣಿನಿಂದ ಅವರು ಉಂಟು ಮಾಡಿದ್ರು. ಆದರೆ ಇವತ್ತು ಕೂಡ ನೋಡಿ, ಒಂದು ಮಣ್ಣಿನಿಂದ ಮನುಷ್ಯನ ಮಾಡ್ತಾರೆ, ದೇವರು ಮಾಡ್ತಾರೆ, ಅದರಲ್ಲಿ ಉಸಿರು ಇದೆಯೋ? ಇಲ್ಲ. ಆಗ ಆದಿ ಮಾನವನು ಅದೇ ರೀತಿ ಆಗಿದ್ದಾದರೆ ಒಂದು ಗಂಡು. ಆದರೆ ಆ ಮೂಗಿನಲ್ಲಿ ದೇವರ ಜೀವಶ್ವಾಸವನ್ನು ಊದಿದರು. ಆ ಮೂಗಿನ ಮೂಲಕ ಆಗ ಗಾಳಿ ಹೋಗಿ ಹೃದಯವನ್ನು ತಲುಪಿದಾಗ, ಶರೀರದೊಳಗೆ ತಲುಪಿದಾಗ ಆ ಮನುಷ್ಯ ಬದುಕಿದ, ಜೀವ ಬಂತು. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ಮಣ್ಣಿನ ಬೊಂಬೆ ಜೀವಾಗಲಿಕ್ಕೆ ಕಾರಣ ಯಾವುದು? ಮಣ್ಣಿನಿಂದ ಮಾಡಿದಂಥ ಒಂದು ಬೊಂಬೆ. ದೇವರು ಜೀವಶ್ವಾಸವನ್ನು ಓದಿದರು ಪ್ರಥಮ ಮಾನವ. ಹಾಗೆ ಮತ್ತೆ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನವನ್ನು ನೋಡುವಾಗ, ಅದೇ ಆದಿಕಾಂಡ 2ನೇ ಅಧ್ಯಾಯ 21ರಿಂದ 23ರವರೆಗೆ ಓದುವಾಗ, ಅದೇ ಒಂದು ಮಣ್ಣಿನಿಂದಾದ ಮನುಷ್ಯನ ಒಂದು ಎಲುಬಿನಿಂದ ತೆಗೆದು ಒಂದು ಸ್ತ್ರೀಯನ್ನಾಗಿ ಮಾಡಿದ್ರು, ಅವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿದ್ರು. ಪ್ರಥಮ ಆದಿ ಗಂಡ ಹೆಂಡತಿ ನೋಡಿ, ಅವರೇ ಇಡೀ ಭೂಲೋಕದಲ್ಲಿ. ಇದು ಭವಿಷ್ಯತ್ ಪುರಾಣ, ನಮ್ಮ ಹಿಂದೂ ಪುರಾಣ 18 ಪುರಾಣಗಳಲ್ಲಿ
ಭವಿಷ್ಯತ್ ಪುರಾಣ ಭಾಗ 2ರಲ್ಲಿ ಕೂಡ ಸ್ಪಷ್ಟವಾಗಿ ಈ ವಿಷಯ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬೈಬಲಲ್ಲಿ ಮತ್ತೆ ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ಗಂಡ ಹೆಂಡತಿಗೆ ದೇವರೊಂದು ಆಶೀರ್ವಾದವನ್ನು ಮಾಡ್ತಾರೆ, ನಿಮ್ಮ ಸಂತಾನ ಭೂಲೋಕದಲ್ಲಿ ತುಂಬಿಕೊಳ್ಳಲಿ ಅಂತ. ಹಾಗೆ ಒಂದು ಗಂಡು ಹೆಣ್ಣಿನ ಸಂತಾನ ಇವತ್ತು ಭೂಲೋಕದಲ್ಲಿ ಇರುವಂಥ ಎಷ್ಟೋ ಕೋಟಿ, ಅಂದಾಜು ಒಂದು 850 ಕೋಟಿಯಿಂದಲೂ ಮೇಲೆ ಇರಬಹುದು ಅಂತ ನನ್ನ ಒಂದು ಅಂದಾಜು. ಆ ಒಂದು ಗಂಡು ಹೆಣ್ಣಿನ ಸಂತಾನವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಮಣ್ಣಿನ ಬೊಂಬೆಗೆ ಜೀವ, ಅಲ್ಲಿ ಗಾಳಿ ಓದಿದಾಗ ಮಣ್ಣಿನ ಬೊಂಬೆ ಜೀವ, ಅದೇ ಮನುಷ್ಯನ ಸಂತಾನದವರು ಇವತ್ತು ನಾವಾಗಿದ್ದೇವೆ, ದೇವರ ಆಶೀರ್ವಾದದಿಂದ ಹುಟ್ಟಿದವರು. ಹಾಗೆ ಇವತ್ತು ನಾವು ಕೂಡ ಮೂಗಿನಲ್ಲಿ ಉಸಿರಾಡೋದ್ರಿಂದ ನಾವು ಬದುಕ್ತೇವೆ. ಇಲ್ಲದ್ರೆ ಬದುಕಲು ಸಾಧ್ಯವಿದೆಯೋ? ಇಲ್ಲ. ಆಸ್ಪತ್ರೆಗೆ ಒಂದು ಕಾಯಿಲೆಗೆ ಹೋದಾಗಲೂ ಕೂಡ ದೇವ್ರು ಏನು ಮಾಡ್ತಾರೆ, ವೈದ್ಯರು ಏನು ಮಾಡ್ತಾರೆ, ಉಸಿರಾಡು ಉಸಿರಾಡು ಉಸಿರಾಡು. ಯಾವುದೇ ಗಾಳಿ ಇಲ್ಲದ ಯಾವುದೇ ಗಿಡ ಮರಗಳು ಪಶು ಪ್ರಾಣಿಗಳು ಬದುಕಲು ಸಾಧ್ಯವಿದೆಯೋ? ಇಲ್ಲವಾಗಿದೆ. ಅದಕ್ಕೆ ಹೇಳಿದ್ದು, ನಿನ್ನ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿ. ದೇವರ ಒಂದು ಶಕ್ತಿ ನಿನ್ನ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ. ಅದುವೇ ಈ ತಿರುಗಾಡುವಂಥ ಈ ಗಾಳಿ ಸುಮ್ಮನೆಲ್ಲ ದೇವರ ಜೀವದ ಗಾಳಿ. ನೋಡಿ, ಬೇಸಿಗೆಯಲ್ಲಿ ಬಿಸಿಲಲ್ಲಿ ಎಷ್ಟೊಂದು ನಾವು ಕಾವು ಪಡ್ತಾ ಇರ್ತೇವೆ, ಎಷ್ಟು ನರಕ ಯಾತನೆಯನ್ನು ಪಡ್ತೇವೆ. ಆದರೆ ಒಂದು ಗಾಳಿ ಬಂದಾಗ ಅಪ್ಪಾ ಎಷ್ಟೊಂದು ಸಂತೋಷಪ್ಪ ಅಂತ ನಾವು ಹೇಳ್ತೇವೆ, ಹೌದಲ್ವಾ? ಅದು ಕಾರಣ ದೇವರ ಒಂದು ಆ ಗಾಳಿಯಲ್ಲಿ ದೇವರ ಜೀವಶಕ್ತಿ ಇದೆ. ಆಗೇನಾಗಿದೆ, ನಮ್ಮ ಶರೀರ ದೇವರಿಗೆ ದೇವಸ್ಥಾನವಾಗಿದೆ, ಗರ್ಭಗುಡಿಯಾಗಿದೆ. ಆಗ ಅದನ್ನು ತಿಳ್ಕೊಂಡು ಏನು ಮಾಡೋದು, ನಿನ್ನ ದೇಹವನ್ನು ದೇವರ ಮಾತನ್ನ ಕೇಳಿ ನೀನು ಅದರಂತೆ ಪರಿಶುದ್ಧಗೊಳಿಸಪ್ಪ. ನಿನ್ನ ದೇಹವನ್ನು ನೀನು ಹಾಳು ಮಾಡ್ಕೊಳ್ಬೇಡ, ನಿನ್ನ ಜೀವವನ್ನು ನೀನು ಹಾಳು ಮಾಡ್ಕೊಳ್ಬೇಡ ಅಂತ. ಅದರಲ್ಲೇ 1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನ ಓದುವಾಗ, ನೀನು ನಿನ್ನ ಸ್ವಂತ ಸೊತ್ತು ಅಲ್ಲ.